ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಪ್ರಾಮಾಣಿಕ ರೀತಿಯಲ್ಲಿ ತಮ್ಮ ಶ್ರೀಮಂತ ಮತ್ತು ವಿಶಿಷ್ಟವಾದ ಮೂಲ ಸಂಸ್ಕೃತಿಯಿಂದ ಸಂರಕ್ಷಿಸಿಕೊಂಡು ಹೋಗುವ ಮೂಲಕ ಕೊಡವ ಸಮುದಾಯದವರು ಮಾದರಿಯಾಗಿದ್ದಾರೆ. ಈ ಮೂಲಕ ಪ್ರಪಂಚದಲ್ಲಿಯೇ ಕೊಡವರು ತನ್ನತನವನ್ನು ಮೆರಿತಾ ಇದ್ದಾರೆ ಎಂದು ಹಾವೇರಿ ಕ್ಷೇತ್ರದ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶ್ಲಾಘಿಸಿದ್ದಾರೆ. ಮಾದಾಪುರ ಕೊಡವ ಸಮಾಜದ ನೂತನ ಭವನ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಎಲ್ಲರೂ ಆಧುನಿಕತೆಯತ್ತ ನಾಗಾಲೋಟದಲ್ಲಿ ಸಾಗ್ತಾ ಇರುವಾಗ ಕೊಡವರು ಮಾತ್ರ ತಮ್ಮ ಹಳೆ ಸಂಸ್ಕೃತಿಯ ಬುನಾದಿಯೊಂದಿಗೆ ಆಧುನಿಕತೆಯನ್ನು ಅಳವಡಿಸಿಕೊಂಡು ಪ್ರಬಲ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಎಂದರು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೂಡ ನನ್ನ ಸಂಸದರ ಶಾಸಕರ ಆಹ್ವಾನಿತ ಅತಿಥಿಗಳ ಎಲ್ಲ ತಟ್ಟುಕೊಳಿತು ಕೊಡವ ಸಮಾಜ ಮಾದಾಪುರದ ಅಧಿಕೃತ ಉದ್ಘಾಟನೆ ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗ್ತದೆ. ಕೊಡಗು ಎಷ್ಟು ಸುಂದರವಾಗಿದೆಯೋ ಅದಕ್ಕಿಂತ ಹೆಚ್ಚು ಸುಂದರವಾಗಿರುವಂಥವರು ಕೊಡಗಿನ ಜನಾಂಗ. ನಿಮ್ಮ ವೇಷಭೂಷಣ, ನಿಮ್ಮ ಶಿಸ್ತು ಬಹಳ ಅದ್ಭುತವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆ ನುಡಿ ಎಲ್ಲರಿಗೂ ಕೂಡ ಮಾದರಿ ಆಗುವ ರೀತಿಯಲ್ಲಿದೆ. ಕೊಡಗಿಗೆ ಬಂದು ಯಾರು ಗೆದ್ದವರಿಲ್ಲ, ಕೊಡಗಿಗೆ ಬಂದು ಎಲ್ಲರೂ ಸೋತವರೇ ಇದ್ದಾರೆ. ನಿಮ್ಮ ಪ್ರೀತಿ, ವಿಶ್ವಾಸ, ಈ ಸೌಂದರ್ಯ, ನಿಸರ್ಗಕ್ಕೆ ಎಲ್ಲರೂ ತಲೆಬಾಗಿ ಸೋತವರೇ ಇದ್ದಾರೆ, ಗೆದ್ದವರು ಯಾರೂ ಇಲ್ಲ ಅಂತ ಹೇಳಕ್ಕಿಚ್ಛೆ. ಸರ್ಕಾರದಲ್ಲಿದ್ದಾಗ ಸಹಾಯ ಮಾಡೋದು ಸಹಜ, ಆದರೆ ನಾನು ಮಾಡಿದ್ದೇನೆ ಅನ್ನುವಂಥ ಅಹಮ್ಮು ಕೊಟ್ಟವ್ರಿಗಿರಬಾರ್ದು. ಆ ಸ್ಥಾನದಲ್ಲಿ ಕುಂದಿರಿಸಿದವರು ನೀವು ಆ ಸ್ಥಾನ ಮತ್ತು ಆ ಸ್ಥಾನದ ಶಕ್ತಿಯನ್ನು ಕೊಟ್ಟವರು ನೀವು. ಯಾರು ಸ್ಥಾನದಲ್ಲಿ ಕುಂದಿರಿಸಿದ್ದಾರೆ ಅವರ ಸೇವೆಯನ್ನು ನಾವು ಮಾಡಿದ್ದೇವೆ ಅಷ್ಟೇ ಹೊರತಾಗಿ ನಮ್ಮದೇನೂ ಇಲ್ಲ ಇದರಲ್ಲಿ. ಯಾರಾದರೂ ಕೇಳಿದ್ರೆ ನಿನ್ನ ಮನೆಯಿಂದ ತಂದು ಕೊಟ್ಟಿ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಆದ್ದರಿಂದ ನಿಮ್ಮದನ್ನೇ ನಿಮಗೆ ಕೊಟ್ಟಿರುವಂಥ, ನಿಮ್ಮದನ್ನೇ ನಿಮ್ಮದೇ ಕೊಟ್ಟು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಂಡವ್ರು ನಾವು. ಹೀಗಾಗಿ ನಾವು ನಿಮಗೆ ಕೃತಜ್ಞತೆ ಹೇಳಬೇಕು, ಆ ಪುಣ್ಯ ಪ್ರಾಪ್ತಿ ಮಾಡುವಂಥ ಅವಕಾಶವನ್ನು ತಾವೆಲ್ಲ ಶೇರ್ ಮಾಡಿಕೊಟ್ಟಿದ್ದೀರಿ. ಎರಡನೇದಾಗಿ, ಜಗತ್ತಿನಲ್ಲಿ ಅತ್ಯಂತ ದ ಗ್ರೇಟೆಸ್ಟ್ ವರ್ಚ್ಯೂ ಈಸ್ the greatest virtue of the character is gratitude. ಯಾರಾದರೂ ಸಹಾಯ ಮಾಡಿದ್ರೆ ಅದು ನೆನಪಿಡುವಂಥ, ಅದನ್ನು ಸ್ಮರಣೆ ಮಾಡುವಂಥದ್ದು
ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಗುಣ. ಮನುಷ್ಯನಿಗೆ ಬೇಕಾಗಿರುವುದೇ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಅಂಥ ಕೃತಜ್ಞತೆ, ಗ್ರ್ಯಾಟಿಟ್ಯೂಡು ಈ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಒಂದು ಸಣ್ಣ ಕೆಲಸವನ್ನು ಮಾಡಿದರೂ ಕೂಡ ಅದು ಬಹಳ ದೊಡ್ಡದಾಗಿ ತಾವು ಅದರ ಬಗ್ಗೆ ಕೃತಜ್ಞತೆಯನ್ನು ಒಳ್ಳೆಯ ಮಾತನ್ನು ಹೇಳ್ತೀರಿ. ಈಗ ನಮ್ಮ ಅಪ್ಪಚ್ಚು ರಂಜನವ್ರು ಹೇಳಿ ಅಲ್ಲಿ ಇಷ್ಟು 100 ಕೊಟ್ಟೆ, ಇಷ್ಟು ಕೊಟ್ಟೆ, ಇದೆಲ್ಲ ಕೊಟ್ಟೆ ಅಂತ ಸ್ಮರಣೆ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಾಡಿರ್ತೀವಿ. ಆದರೆ ಸ್ಮರಣೆ ಮಾಡುವಂಥವ್ರು ಬೆರಳೆಣಿಸಷ್ಟು ತಾವೆಲ್ಲ ಪ್ರತಿಯೊಂದನ್ನೂ ಕೂಡ ನೆನಪಿಟ್ಟು ಆ ಮಾತನ್ನು ಹೇಳಿದ್ರಲ್ಲ, ನೀವು ಬಹಳ ದೊಡ್ಡವರಾಗಿದ್ದೀರಿ ಅಂತ ಈ ಸಂದರ್ಭನ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೊಡಗಿನ ಜನ ವೀರರು, ಧೀರರು, ಶೂರರು, ಸಮರ್ಥರು ಅಲ್ಲದೆ ವೀರರು, ಶೂರರು, ಧೀರರು, ಸಮರ್ಥರ ಜೊತೆಗೆ ಬಹಳ ಪ್ರಾಮಾಣಿಕರು. ಇವತ್ತಿನ ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಕಡಿಮೆ ಇದ್ದರೆ ಅದು ಪ್ರಾಮಾಣಿಕತೆ. Honesty has become a very rare commodity. ಆದರೆ ನಿಮ್ಮ DNA ಇದೆ ಭಾಳ ಪ್ರಾಮಾಣಿಕರು. ಇದ್ದದ್ದನ್ನು ಇದ್ದಂಗೆ ಹೇಳ್ತೀರಿ, ಒಳ್ಳೇದಿದ್ರೆ ಒಳ್ಳೇದು ಹೇಳ್ತೀರಿ, ಕೆಟ್ಟದಿದ್ರೆ ಕೆಟ್ಟದ್ದು ಹೇಳ್ತೀರಿ. ನೇರ ನುಡಿ, ಪ್ರಾಮಾಣಿಕತೆ ನಿಮ್ಮಲ್ಲಿದೆ. ಹೀಗಾಗಿ ನಿಮ್ಮ ಸಂಸ್ಕಾರ ಮತ್ತು ನಿಮ್ಮ ಸಂಸ್ಕೃತಿ ಜಗತ್ತು ಮೆಚ್ಚುವಂಥ ಒಂದು ಸಂಸ್ಕೃತಿ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್, ಮಾದಾಪುರ ಕೊಡವ ಸಮಾಜದ ಭವನಕ್ಕೆ ಸಂಸದರ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿ, ಇದು ಕೊಡವರಿಗೆ ಸಲ್ಲಬೇಕಾದ ಗೌರವದ ಅನುದಾನ ಎಂದರಲ್ಲದೆ ಕೊಡವ ಸಂಸ್ಕೃತಿ ಸಂರಕ್ಷಣೆಗೆ ಈ ಭವನ ಸೂಕ್ತ ವೇದಿಕೆಯಾಗಲಿ ಎಂದರು. ಒಂದು ಸುಂದರವಾದಂಥ ಕೊಡವ ಸಮಾಜದ ಒಂದು ಸಂಪತ್ತು, ಒಂದು ಮೂಲ ಸೌಕರ್ಯವನ್ನು ಉದ್ಘಾಟನೆ ಮಾಡಿದ್ದೀವಿ. ಆದರೆ ಸಮಾಜ ಬರೀ ಒಂದು ಕಟ್ಟಡ ಅಲ್ಲ, ಅದು ಒಂದು ವ್ಯವಸ್ಥೆ, ಒಂದು ಸಂಘಟನೆ, ಒಂದು ಸಮುದಾಯಕ್ಕೆ ಒಂದು ದೊಡ್ಡ ಪ್ರೇರಣೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಅದು ಈ ಒಂದು ಕಟ್ಟಡ ಮೂಲಕ ಅದಕ್ಕೆ ಒಂದು ಅಧಿಕೃತವಾದಂಥ ಒಂದು ಸ್ಥಾನ ಅಷ್ಟೇ. ಆದರೆ ನಿಜಕ್ಕೂ ಸತತವಾಗಿ ನಮ್ಮ ಕೊಡಗುವಲ್ಲಿ ಯಾವುದೇ ಒಂದು ಕೋಣೆಗೆ ಹೋದರೂ ಸಹ ಬರೀ ಒಂದು ಸಮಾಜ ಸಂಘಟನೆಗಳೆಲ್ಲ, ಒಂದು ಕೋಆಪರೇಟಿವ್ ಸೊಸೈಟಿನೂ ನೋಡೋದಕ್ಕೆ ಹೋದರೆ ಅದು ನಿಜಕ್ಕೂ ಒಂದು ಮಾದರಿ ರೂಪಿಸಿರ್ತಕ್ಕಂಥದ್ದು ಒಂದು ಸಮುದಾಯ ಅಂದರೆ ಅದು ನಮ್ಮ ಬರೀ ಕೊಡಗುವಲ್ಲಿ ನಾವು ನೋಡ್ಬೋದು. ಯಾವ ರೀತಿ ಒಂದು ಸಂಘಟನೆಯನ್ನು ಸಂಘಟಿಸುವುದು ಜೊತೆಗೆ ಅದಕ್ಕೆ ಒಂದು ಪ್ರಾಮಾಣಿಕತೆಯಿಂದ, ಒಂದು ನಿಜವಾದಂಥ ಒಂದು ಶಿಸ್ತಿನಿಂದ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತೀರ ತಾವೆಲ್ಲರೂ, ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಅಂತ ನಮ್ಮ ಭಾವನೆ. ಅದಕ್ಕೆ ತಕ್ಕ ಇವತ್ತು ಮಾದಾಪುರಿನ ಕೊಡವ ಸಮಾಜ ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಒಳ್ಳೆ ಮೂಲ ಸೌಕರ್ಯವನ್ನು ಸೃಷ್ಟಿಸಿದೆ. ಅದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ, ನಮ್ಮ ಒಂದು ಇಡೀ ಕರ್ನಾಟಕಕ್ಕೆ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ಏನು ಕೊಡವ ಸಮುದಾಯ ಇದೆ, ರಾಷ್ಟ್ರೀಯತೆ ಒಂದು ಭಾವನೆ ಇರ್ತಕ್ಕಂಥ ಒಂದು ಒಳ್ಳೆ ಸಮುದಾಯ, ಜೊತೆಗೆ ತಮ್ಮ ಸ್ಥಳೀಯ ಒಂದು ಸಮಸ್ಯೆಗಳು, ಸ್ಥಳೀಯ ಒಂದು ಪಾರಂಪರೆ, ಸ್ಥಳೀಯ ಒಂದು ಏನು ಸಂಸ್ಕೃತಿ ಇದೆ ಅದನ್ನು ಕೂಡ ರಕ್ಷಣೆ ಮಾಡೋದು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಭಾಳ ಒಂದು ಪ್ರಾಮುಖ್ಯತೆ ಕೊಟ್ಟು ಯಾವ ರೀತಿ ಮುಂದುವರಿತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಪ್ರೇರಣೆ. ಯಾಕಂದರೆ ನಾವು ನೋಡ್ತಾ ಇರ್ತೀವಿ ದಸರಾ ಸಮಯದಲ್ಲಿ ಭಾಳ ನಮ್ಮ ಒಂದು ಎಲ್ಲ ಸಂಸ್ಕೃತಿ ಎಲ್ಲ ಒಂದು ದೊಡ್ಡ ಪ್ರದರ್ಶನ ಆಗೋದು, ಶಿಸ್ತಿನಿಂದ ಅದು ನಾವು ಪಾಲಿಸೋದು. ಆದರೆ ದಿನನಿತ್ಯ ಇಲ್ಲಿ ಒಂದು ಸಮುದಾಯ ತಮ್ಮ ಎಲ್ಲ ಪಾರಂಪರೆಯನ್ನು ತಮ್ಮ ಒಂದು ಉಡುಪಿಂದ ಹಿಡಿದು ಎಲ್ಲ ಒಂದು ಏನೇನು ಪದ್ಧತಿಗಳಿದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡಬೇಕು ಅದೆಲ್ಲನೂ ಶಿಸ್ತಿನಿಂದ ಪಾಲಿಸಿ ಮುಂದುವರಿತಾ ಇರ್ತಕ್ಕಂಥ ಒಂದು ಸಮುದಾಯ ಅಂದರೆ ಅದು ಕೊಡವ ಸಮಾಜ ಅಂತ ನಾವು ಹೇಳಬೇಕಾಗಿದೆ. ಯಾವುದೇ ಒಂದು ಸಮಾಜ ಇರಲಿ, ಬೆಂಗಳೂರು ಕೊಡವ ಸಮಾಜ ಇರಲಿ, ಯಾಕಂದರೆ ಭಾಳಷ್ಟು ಜನ ಸಹಜವಾಗಿ ಈ ಒಂದು ಆಧುನಿಕ ಭಾರತದಲ್ಲಿ ಅಲ್ಲಿ ಕೆಲಸಕ್ಕೋಸ್ಕರ ಬೇರೆ ಒಂದು
ಬೇರೆ ಒಂದು ಕೆಲಸಕ್ಕೋಸ್ಕರ ಇರ್ಬೋದು, ಬೇರೆ ಒಂದು ಕಾರಣ ಇರ್ಬೋದು, ಅಲ್ಲಿ ಬೆಂಗಳೂರಿಗೆ ಸ್ಥಳಾಂತರ ಆಗಿರ್ಬೋದು. ಆದರೂ ಸಹ ಇಲ್ಲಿ ಮೂಲ ಒಂದು ಸಂಸ್ಕೃತಿ ಪರಂಪರೆಯನ್ನು ಪಾಲಿಸುವಂಥದ್ದು ನಾವು ಅಲ್ಲೂ ನೋಡಿದ್ದೀವಿ, ಮತ್ತು ಇಲ್ಲಿ ಸಹಜವಾಗಿ ಕೊಡಗುವಲ್ಲಿ ನೋಡ್ತಾ ಇರ್ತೀವಿ. ಸೊ ಅದು ನಿಜಕ್ಕೂ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಪ್ರೇರಣೆ. ಇಂಥ ಒಂದು ಸಮುದಾಯ, ಕನ್ನಡಿಗರ ಒಂದು ಸಮುದಾಯದಲ್ಲಿ ಒಂದು ಮಹತ್ವವಾದಂಥ ಭಾಗ ಇರತಕ್ಕಂಥದ್ದು, ಒಂದು ಮಹತ್ವವಾದಂಥ ಕೊಡುಗೆ ಇರತಕ್ಕಂಥದ್ದು, ಮತ್ತು ಬರೀ ಕರ್ನಾಟಕಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ತಮ್ಮ ಒಂದು ಸೇವೆ, ಇಡೀ ತ್ಯಾಗ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ನಾನು ಹಲವಾರು ವೇದಿಕೆಯಲ್ಲೂ ಹೇಳಿದ್ದೀನಿ. ಇವತ್ತು ಮಾಜಿ ಮುಖ್ಯಮಂತ್ರಿಯವರು ಕೂಡ ಇದ್ದಾರೆ ಇಲ್ಲಿ. ನಾನು ಹಲವಾರು ವೇದಿಕೆಯಲ್ಲಿ ಇದು ಹೇಳಿದ್ದೀನಿ. ನಮಗೆ ಅಲ್ಲಿ ದೆಹಲಿಗೆ ಹೋಗುವಾಗ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಕ್ಷೇತ್ರಗಳು ಪರಿಚಯ ಮಾಡಬೇಕಾಗಿದೆ. ಯಾಕಂದರೆ ಏನೋ ಒಂದು ಎಲ್ಲಿದೆ, ಯಾವ ಸ್ಟೇಟು ಇತ್ಯಾದಿ ಎಲ್ಲ. ನಾವು ಮೈಸೂರು ಮತ್ತು ಕೊಡಗು ಹೇಳಿದ ತಕ್ಷಣ ನಮ್ಗೆ ಯಾರಿಗೂ ಪರಿಚಯ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕೊಡಗಿನ ಶೌರ್ಯತೆ ಇರ್ಬೋದು, ಅದರ ಒಂದು ಪಾರಂಪರೆ ಇರ್ಬೋದು, ಅದರ ಒಂದು ಹಸಿರು, ಒಂದು ಏನು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಗುರುತಿದೆ, ಅದು ಇಡೀ ಒಂದು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ಸಂಗತಿ. ಸೊ ಅದಕ್ಕಾಗಿ ಇಂಥ ಒಂದು ಶ್ರೇಷ್ಠ ಸಮುದಾಯ, ಒಂದು ಶ್ರೇಷ್ಠ ಒಂದು ಕೊಡಗು ಏನಿದೆ ಅದನ್ನು ಪ್ರತಿನಿಧಿಸುವಂಥದ್ದು ಏನು ಸೌಭಾಗ್ಯ ನೀಡಿದ್ದೀರ, ದಿನನಿತ್ಯ ನಾನು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ವಿಧಾನ ಪರಿಷತ್ನ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡವರ ಸಂಸ್ಕೃತಿಯ ಹಿರಿಮೆಯ ಸಂರಕ್ಷಣೆಗಾಗಿ ಕೊಡವ ಸಮಾಜಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇವೆ. ಬಾದಾಪುರ ಕೊಡವ ಸಮಾಜದ ಕಟ್ಟಡದ ಉಳಿದ ಕಾಮಗಾರಿಗಳಿಗೆ ಶಾಸಕರ ಅನುದಾನದಿಂದ 10 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ, ಮಾಜಿ ಸಚಿವ ಮಂಡೆಪಂಡ ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಅಚ್ಚಯ್ಯ, ಎಸ್ಎನ್ಎಲ್ ಸಂಸ್ಥೆಯ ಉದ್ಯಮಿ ಸಾತಪ್ಪನ್, ಬಾದಾಪುರ ಕೊಡವ ಸಮಾಜದ ಅಧ್ಯಕ್ಷ ಮಂಡೆಪಂಡ ಮನು ಮೇದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆಟೋ ಚಾಲಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾದ ಘಟನೆ ಸೋಮವಾರ ಸಂಜೆ ದಾಪಕ್ಲುವಿನ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇತು ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಆಟೋ ಚಾಲಕ ಜಕರಿಯಾ ತೀವ್ರ ರಕ್ತಸ್ರಾವದಿಂದ ಚರಂಡಿಗೆ ಬಿದ್ದಿದ್ದನ್ನು ಗಮನಿಸಿದ ಸ್ಥಳೀಯರು ಹಾಗೂ ಪೊಲೀಸರು ಆತನಿಗೆ ಇಲ್ಲಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಬಳಿಕ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ತಿ ವೈಷಮ್ಯದ ಹಿನ್ನೆಲೆ ಈ ಹಲ್ಲೆ ನಡೆದಿದ್ದು ಎನ್ನಲಾಗಿದ್ದು, ಇಲ್ಲಿಯ ನಾಫಿ ಮತ್ತು ಸಿದ್ದಿಕ್ ಎಂಬ ಯುವಕರ ತಂಡ ಅಪಹರಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ವ್ಯಕ್ತಗೊಂಡಿದೆ. ಸ್ಥಳೀಯ ಠಾಣಾಧಿಕಾರಿ ರಾಘವೇಂದ್ರ ಬೀಜಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಜಕರಿ ಅವರ ಹೇಳಿಕೆಯನ್ನು ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಮೂಲಕ 5.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶಾರ್ಟ್ ರೇಂಜ್ ರೈಫಲ್ ಫೈರಿಂಗ್ ರೇಂಜ್ ಅನ್ನು 19ನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ರೆಜಿತ್ ಮುಕುಂದನ್ ಹಾಗೂ ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕರ್ನಲ್ ರೆಜಿತ್ ಮುಕುಂದನ್, ಮಡಿಕೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎನ್ಸಿಸಿ ಕೆಡೆಟ್ಗಳಿಗೆ ಫೈರಿಂಗ್ ರೇಂಜ್ ಇಲ್ಲದಾಗಿತ್ತು. 19ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ಗೆ ಈ ಫೈರಿಂಗ್ ರೇಂಜ್ ಅಮೂಲ್ಯವಾಗಿದ್ದು, ಕೆಡೆಟ್ಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. The university, the principal, all honorable faculty members, alumni in charge, and cadets and students. It's been an honor to be amongst you.
and the fact that the principal has taken high effort with the blessings of the Vice Chancellor and the Alumni Association of the college to build our short range. And as far as NCC is concerned, firing is a must, and especially for the college students, you must be understanding it. We don't have a firing range in and around Madikeri. So with great efforts, he has accomplished, and it was a dream come true as far as 19 Karnataka Battalion is concerned. And I am grateful to you also for the same. Thank you so much. ಕಾರ್ಯಕ್ರಮ ಉದ್ಘಾಟಿಸಿದ ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಕಾಲೇಜಿಗೆ 10 ಕೊಡುಗೆಗಳನ್ನು ನೀಡಿದೆ. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಮುಕ್ಕಾಟಿರ ಎ ಅಪ್ಪಯ್ಯ ವಿದ್ಯಾರ್ಥಿ ಜೀವನದಲ್ಲಿ ತಾವು ಎನ್ಸಿಸಿ ಮೂಲಕ ಪಡೆದ ತರಬೇತಿ, ವಿವಿಧ ಕ್ಯಾಂಪ್ಗಳಲ್ಲಿ ಪಡೆದ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಮಾಡಬಹುದು ಅಂತ ಹೇಳಿದಾಗ ಎಲ್ಲ ಮಹನೀಯರ ಸಹಕಾರ, ಬಹಳಷ್ಟು ಜನ ಅದಕ್ಕೆ ದಾಸೋಹದ ರೂಪದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಬಹಳ ಸುಸಜ್ಜಿತವಾಗಿರ್ತಕ್ಕಂಥ, ಬಹಳ ಸುಂದರವಾಗಿರ್ತಕ್ಕಂಥ ಫೈರಿಂಗ್ ರೇಂಜನ್ನು ನಾನು ಮತ್ತು ನಮ್ಮ 19ನೇ ಕರ್ನಾಟಕ ಬಟಾಲಿಯನ್ NCCಯ ಕಮಾಂಡಿಂಗ್ ಆಫೀಸರ್ ಆಗಿರ್ತಕ್ಕಂಥ ರೇಜಿತ್ ಅವ್ರ ಜೊತೆಗೆ ಕೂಡಿ ಬೆಳಗ್ಗೆ ನಾವು ಅದನ್ನು ಉದ್ಘಾಟನೆ, ಬಹಳ ಸಂತೋಷದಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಒಂದು ವಿಚಾರ ನಮಗೆ ಯಾವಾಗಲೂ NCC ಬಗ್ಗೆ ಬಹಳಷ್ಟು ಪ್ರೀತಿ ಬರತಕ್ಕಂಥದ್ದು ಏನು ಅಂದರೆ ವಿದ್ಯಾರ್ಥಿಗಳಲ್ಲಿ, ಎಸ್ಪೆಷಲಿ ಕೆಡೆಟ್ಸ್ಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಮಹಿಳಾ ಕೆಡೆಟ್ಗಳಲ್ಲಿ, ವಿದ್ಯಾರ್ಥಿನಿಯರಲ್ಲಿ ಶಿಸ್ತು ಮತ್ತು ಬದ್ಧತೆಯನ್ನು ರೂಪಿಸಲಿಕ್ಕೆ ಬಹುದೊಡ್ಡ ಪಾತ್ರವನ್ನು NCC ವಹಿಸ್ತದೆ. ವ್ಯಕ್ತಿಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಚಿಂತನೆ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಐಕ್ಯತೆಯ ವಿಚಾರಗಳನ್ನು ನೀಡುವಲ್ಲಿ NCC ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಯುವಕರಲ್ಲಿ ಸಾಮಾಜಿಕ ಒಂದು ಪ್ರಜ್ಞೆ, ಇನ್ನು ನಾವು ಸಿವಿಲ್ ಸೆನ್ಸ್ ಅಂತ ಹೇಳ್ತೀವಿ, ಆ ಒಂದು ಪೌರ ಪ್ರಜ್ಞೆಯನ್ನು ಹುಟ್ಟಿಸ್ತಕ್ಕಂಥದ್ದು, ದೇಶದ ಬಗ್ಗೆ ಪ್ರೀತಿ, ಅಭಿಮಾನ ಮತ್ತು ಗೌರವವನ್ನು ಹುಟ್ಟಿಸ್ತಕ್ಕಂಥದ್ದು, ಅವರ ಮುಂದಿನ ಸಂಪೂರ್ಣ ಜೀವನಾವಧಿಯಲ್ಲಿ ಅಶಿಸ್ತಿನ ಯಾವುದೇ ಕಾರ್ಯಗಳನ್ನು ಮಾಡದೇ ಇರುವ ಹಾಗೆ ಅವರನ್ನು ಪ್ರತಿ ಕ್ಷಣದಲ್ಲಿ ಎಚ್ಚರಿಸ್ತಕ್ಕಂಥ ಯಾವುದಾದ್ರೂ ತರಬೇತಿ ದೇಶದಲ್ಲಿ ಇದ್ರೆ ಅದು NCC ಮಾತ್ರ ಅಂತ ಬಹಳಷ್ಟು ಆತ್ಮಗೌರವದಿಂದ ನಾವು ಹೇಳಲಿಕ್ಕೆ ಸಾಧ್ಯ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜಿರ ಅಪ್ಪಯ್ಯ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಭಾರತೀಯ ಸೇನೆ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ ರಾಘವ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಕಾಲೇಜಿಗೆ ಬೆನ್ನೆಲುಬಾಗಿ ನಿಂತಿದೆ. ಸಂಘದ ಸಹಕಾರದಿಂದ ಕಾಲೇಜಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದರು. ಪಡೆದುಕೊಂಡು ಬಂದಿರತಕ್ಕಂಥವ್ರು ಅವರ ಶಿಸ್ತು, ಅವರ ಒಂದು ಎಂಟೈರ್ ಪ್ರೆಸೆನ್ಸ್ ಇಸ್ ಡಿಫರೆಂಟ್, ದ ವೇ ದೇ ಪ್ರೆಸೆಂಟ್ ದೆಮ್ಸೆಲ್ವ್ಸ್ ಇಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಅದರ್ಸ್. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಬದ್ಧತೆಯನ್ನು ನೀಡತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು NCC ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ನೀಡಿದ್ದಾರೆ. ಇನ್ನು ಫೈರಿಂಗ್ ವಿಚಾರಕ್ಕೆ ಬಂದಾಗ, ಫೈರಿಂಗ್ ಇದು ಕೇವಲ ಎಮರ್ಜೆನ್ಸಿನಲ್ಲಿ ನಮ್ಮ NCC ವಿದ್ಯಾರ್ಥಿಗಳು ದೇಶ ರಕ್ಷಣೆಗೆ ಪಾಲ್ಗೊಳ್ಳಬೇಕಂತಕ್ಕಂಥ ಪ್ರಮುಖ ಉದ್ದೇಶ ಇತ್ತು. ಸ್ಪರ್ಧಾತ್ಮಕ ನಿಟ್ಟಿನಲ್ಲೂ ಕೂಡ ಅದನ್ನು ಬೆಳವಣಿಗೆ ಮಾಡಿ ಅನ್ನೋದನ್ನು ಮಾತನ್ನು ಹೇಳ್ತೀನಿ. ಏಕೆಂದರೆ ಇವತ್ತು ಒಲಿಂಪಿಕ್ಸ್ ನಡೀತದೆ, ಕಾಮನ್ವೆಲ್ತ್ ಗೇಮ್ಸ್ ನಡೀತದೆ, ನ್ಯಾಷನಲ್ ಗೇಮ್ಸ್ ನಡೀತದೆ, ಎಲ್ಲ ನಡೀತದೆ. ಎಲ್ಲ ಏನೇ ಸ್ಪರ್ಧೆಗಳು ನಡೆದರೂ ಕೂಡ ನಮ್ಮ ಇದರಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ ನಿಂತ್ಕೊಂಡು ಕೂಡ ಬಾಕ್ಸಿಂಗ್ ಅಥವಾ ಶೂಟಿಂಗ್ ಇದರಲ್ಲಿ ಕ್ಯಾಟಗರಿಯಲ್ಲಿ ನಮಗೆ ಭಾರತಕ್ಕೆ ಪದಕಗಳು ಬರೋದು ಹೆಚ್ಚು ಬರ್ತದೆ. ನನ್ನ ಅಣ್ಣ ನನ್ನ ಮಗನಿಗೆ ತಿಂಗಳಿಗೆ 1 ಲಕ್ಷ ಖರ್ಚು ಮಾಡಿ ಶೂಟಿಂಗ್ ತರಬೇತಿಯನ್ನು ಕೊಡಿಸ್ತಾ ಇದ್ದಾರೆ ಬೆಂಗಳೂರು. ಸೊ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಲ್ಲಿಗೆ ಹೋಗಿ ಅಂತಿಂತ NCC ಇದೆ, ಶೂಟಿಂಗ್ ಅವರಿಗೆ ಮ್ಯಾಂಡೇಟರಿ ಆಗಿರ್ತದೆ. ಸೊ ಅಂಥ ವಿದ್ಯಾರ್ಥಿಗಳನ್ನ ನೀವು ಆಯ್ಕೆ ಮಾಡಿ
ಸ್ಪರ್ಧಾತ್ಮಕ ದೃಷ್ಟಿಯಿಂದ ಅವರನ್ನು ತರಬೇತಿಗೊಳಿಸುವಂತ ಯೋಜನೆಗಳನ್ನು ರೂಪಿಸಿಕೊಂಡು ಈ ಏನು ಟ್ರೈನಿಂಗ್ ರೇಂಜ್ ಇದೆ ಕೇವಲ NCC ಮಾತ್ರ ಸೀಮಿತಗೊಳ್ಳದೆ ಅದನ್ನ ಈ ಬಹಳ ಗ್ಲೋಬಲ್ ಲೆವೆಲ್ ಆ ನಿಟ್ಟಿನಲ್ಲೂ ಕೂಡ ನೀವು ಆಲೋಚನೆ ಮಾಡಿ ಅದನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬಹುದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೂಡ ನೀವು ಆಲೋಚನೆ ಮಾಡಬೇಕು. ಮುಂದಿನ ರೀತಿಯಲ್ಲಿ ಯಾವ ರೀತಿಯಾಗಿ ಕಾರ್ಯರೂಪ ಬರ್ತದೆ ಅನ್ನೋದು. ಆಮೇಲೆ ಮೊದಲು ನನಗೆ ಒಂದು ವಿಷನ್ ಇದ್ರೆ ಆ ವಿಷನ್ ಅನ್ನ ಅದಕ್ಕೆ ಒಳ್ಳೆ ಹೆಜ್ಜೆ ಇದ್ರೆ ಸಂಘಕ್ಕೆ ನಮಗೆ ದಾನಿಗಳು ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಹಳೆ ವಿದ್ಯಾರ್ಥಿ ಪುರುಷೋತ್ತಮ 2002ರಲ್ಲಿ ರಿಪಬ್ಲಿಕ್ ಡೇ ಇದರಲ್ಲಿ ನೀವು NCC ರೂಮಿಗೆ ಹೋದ್ರೆ ಅಲ್ಲಿ ಒಂದು ಮಕ್ಕಳು ನೋಡ್ತಾರೆ, ಒಂದು ಇಂಡಿಯನ್ ಫ್ಲಾಗ್ ಇದೆ ನೋಡಿದ್ರಲ್ಲ, ಅದನ್ನು ಮಾಡಿದ್ದು ಪುರುಷೋತ್ತಮ 3 ದಿನ ತಗೊಂಡಿದ್ರು. ಡ್ಯೂಟಿ ನ್ಯಾಕ್ ವಿಸಿಟ್ ಮಾಡಿದಾಗ ಅವನು ಅದನ್ನ ಇಲ್ಲೇ ಇದ್ದು ನಮ್ಮಲ್ಲೇ ಉಳ್ಕೊಂಡು ಅದನ್ನ ಸರಿ ಮಾಡಿ ಕೊಟ್ಟು ಎಲ್ಲ ಹೋಗಿದ್ದ. ಇನ್ನೂ ಕೂಡ ಹಾಗೆ ಇದೆ. ಅಧಿಕಾರಿಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ನೋಡಿದ್ರೆ ನಮ್ಮ KM ಕಾರ್ಯಕ ಕಾಲೇಜಿನ ವಿದ್ಯಾರ್ಥಿಗಳನ್ನ ಕಾಣ್ತೀವಿ. ಇವನ್ NC ರಾಣೆನವರು ಆಗಿರ್ಬೋದು, AK ಸುಬ್ಬಯ್ಯನಂತಹ ನಾಯಕರು ಸಹ ಈ ಕಾಲೇಜಿನಲ್ಲೇ ಓದಿದವರು. DG NCC ಆದವರು ಸಹ BK ಬೋಪಣ್ಣನವರು ಸಹ ಇದೇ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರು. ಅವರು ಲೆಫ್ಟಿನೆಂಟ್ ಜನರಲ್ ಅಂದ್ರೆ ಜನರಲ್ ರ್ಯಾಂಕಿಗಿಂತ ಕೇವಲ ಒಂದೇ ಒಂದು ರ್ಯಾಂಕ್ ಕಡಿಮೆ ಆಗಿದ್ದಂತಹ ಒಂದು ಅತ್ಯುತ್ತಮ ರ್ಯಾಂಕ್ ತಲುಪಿದಂತಹ ವ್ಯಕ್ತಿ. ಮತ್ತೆ ಇದೇ ಕಾಲೇಜಿನಲ್ಲಿ ಓದಿದಂತಹ ಮೇಜರ್ ಜನರಲ್ ಅರ್ಜುನ್ ಮುತ್ತಣ್ಣ ಇರ್ಬೋದು, BA ಕಾರ್ಯಕ್ನವರು ಇರ್ಬೋದು, ಮತ್ತೆ ಲೆಫ್ಟಿನೆಂಟ್ ಕರ್ನಲ್ ಮಹಾವೀರ ಚಕ್ರ ಪುರಸ್ಕೃತಂತಹ ನಮ್ಮ PS ಗಣಪತಿ ಪುಟ್ಚಣಸ್ ಗಣಪತಿ ಅವರು ಇರ್ಬೋದು. ಅದು ದೇಶದ 2ನೇ ಅತ್ಯುತ್ತಮ ಪ್ರಶಸ್ತಿ ಮಹಾವೀರ ಚಕ್ರ ಅನ್ನೋದು. ಅದನ್ನು ಸಹ ಪಡೆದಂತ ವಿದ್ಯಾರ್ಥಿ ನಮ್ಮ ಕಾಲೇಜಿನ ಇಲ್ಲಿನ ಈ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ. ಅಂತಹ ವಿದ್ಯಾರ್ಥಿಗಳನ್ನು ನೀಡಿದಂತಹ ಈ ಕಾಲೇಜಿನಲ್ಲಿ ಓದಿದಂತಹ ನನ್ನಂತ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತೆ ಈಗ ನೀವು ಓದ್ತಾ ಇರುವಂತಹ NCC ಕೆಡೆಟ್ ಆಗಿರ್ಬೋದು, ನೀವೆಲ್ಲರೂ ಸಹ ಒಂದು ಅದೃಷ್ಟವಂತರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಜನನು ಸ್ವೀಟ್ ತರ ಕಾಫಿಗೆ ಗದ್ದಲ ಎಬ್ಬಿಸಿದವರು. ಈ 11 ಜನರಲ್ಲಿ ಎಲ್ಲರೂ ಫಸ್ಟ್ ಅಟೆಂಪ್ಟ್ ಪಾಸ್ ಆಗುವ ಯಾವನಿ ಎಲ್ಲ 2, 3ನೇ ಅಟೆಂಪ್ಟ್ ಪಾಸ್. ಕೆಲವು ಥರ ನಿಮಗೆ ನಮಗಾಗಲೇ ಪ್ರೊಫೆಸರ್ ಹೇಳಿದ ಹಾಗೆ ನಮಗೆ ಶಿಸ್ತಿನ ಜೀವನ ಬರ್ತದೆ. ಶಿಸ್ತಿನ ಜೀವನ ಅಂದರೆ ನಮ್ಮ ನಡೆ ನುಡಿ ಎಲ್ಲದರಲ್ಲೂ ಕೂಡ ನಾವು ಅಟೆನ್ಷನ್ ಸ್ಟ್ರಾಟಜೀಸ್ ಫಿಗರ್ಸ್ ಇದೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು, ರಸ್ತೆ ಕಾಮಗಾರಿಯಿಂದ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ತಾಕೀತು ಮಾಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕೆಂದು ಸಚಿವರು ನಿರ್ದೇಶನ ನೀಡಿದರು. ಪೂಜೆ ಮಾಡಿದ್ಮೇಲೆ ನೀವು ಮಾಡದಿದ್ರೆ ಏನಾದ್ರು ಜನರ ಪರಿಸ್ಥಿತಿ ಪೂಜೆ ಮಾಡ್ಬೇಕು ಅಂದ್ರೆ ನೀವು ಪೂಜೆ ಮಾಡಿದ್ರೆ ಈ ತರಟೆಯಲ್ಲಿ ಶುರು ಆಗ್ಬೇಕು. ಪಬ್ಲಿಕ್ ಏನ್ ತಿಳ್ಕೊತಾರೆ, ಪೂಜೆ ಮಾಡಿದ್ರು MLA ಬಂದ್ರೆ ಹೋದ್ರೆ ಅಂತ ತಿಳ್ಕೊತಾರೆ. ನಿಮ್ಗೆ ಏನ್ ಪದ್ಧತಿ ಗೊತ್ತಾಗಲ್ಲ. ನೀವು ಮನಸ್ಸು ಮಾಡ್ತಾರೆ. ಕರ್ನಾಟಕ ನೀವು ಇದ್ರೆ ನಿಮ್ಮ ಕೈಯಲ್ಲಿ ಕಾಂಟ್ರಾಕ್ಟ್ ಇದ್ದಾರೆ, ಅವ್ರು ಹೇಳಿದ್ರೆ ಕೇಳ್ತಾರೆ. ದಿಸ್ ಇಸ್ ದಿ ಮೇಜರ್ ಪ್ರಾಬ್ಲಮ್ ವಿತ್ your department. ಕಾಂಟ್ರಾಕ್ಟ್ ಬರ್ತಾರೆ, ಕಾಂಟ್ರಾಕ್ಟ್ ನೀವು ಕಂಡೀಷನ್ ಕೊಡ್ತೀರಾ, ಕಾಮಗಾರಿ ಜಾಸ್ತಿ ಕೊಟ್ಟು ಕೈ ಮೇಲೆ ಕೊಡ್ತಾರೆ ನಿಮಗೆ. ನೀವು ಬಾಯಲ್ಲಿ ಬರಬಾರ್ದ ಮಾತು. ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಏನ್ ಕಂಡೀಷನ್ ಅದು ಸರ್ಕಾರ ಇಲಾಖೆ ಬದಲಾಗಿರ್ಬೇಕಷ್ಟೇ. ಅದು ಬರೋವಲ್ವ ಏರ್ವಲ್ವ ಸಿಗೋಲ್ವ ಬಿಸಿಲ್ಲ, ನಾಟ್ ಯುವರ್ ಜಾಬ್. ಮಾಡ್ತಾ ಇಲ್ಲ. ಈಗ ನೋಡಿ ಅವ್ರು ಹೇಳ್ತಾರೆ ಏನಂದ್ರೆ ವೈದ್ಯರೇ ಪೂಜಾ ಕಾರ್ಯಕ್ರಮ ಮಾಡ್ತಾರೆ ನೋಡಿ, ಯಾಕೆ ಮಾಡ್ತಾ ಇದ್ದೀವಿ. ಅಷ್ಟು ಜನ 10 ದಿನ ಆಗಿರ್ತದೆ ಮಿನಿಮಮ್.
ಈಗಲೇ ಫಾಲೋ ಮಾಡಿ ಸರ್. ನೀವು ನೋಡಿ ಇವಾಗ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಮಾಡಬೇಕು. ಸರಿ ಮೀಟಿಂಗ್ ಮಾಡಿ. ಸ್ಟೇಟ್ನಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ನಾವು ಈಗಾಗಲೇ CM ನಲ್ಲಿ 37 ಕೋಟಿ ರೂಪಾಯಿ RDPR ಸ್ಪೀಡ್ ಕೊಟ್ಟಿದ್ದು ಮಾಡಿ ಟೆಂಡರ್ ಮಾಡಿ ಕೆಲಸ ನಡೀತಾ ಇದೆ. ಈಗಾಗಲೇ ಪೇಮೆಂಟ್ ಆದ MLAಗಳೆಲ್ಲ ಮೊನ್ನೆ CM ಅವರಿಗೆ CM ಪೇಮೆಂಟಲ್ಲಿ ಏನಿದ್ರು ನೀವು DC ಹತ್ರ ಅಪ್ರೋಚ್ ಸಿಕ್ಬಿಟ್ಟದ ಕೆಲಸ ಮಾಡಿದ್ದು ದುಡ್ಡು ಕೊಡ್ತಾ ಇಲ್ಲ ಅಂತೇಳಿ CM ಅವ್ರು ಹೇಳಿದ್ರೆ ಮೊನ್ನೆ 5,000 ರಿಲೀಸ್ ಮಾಡಿದ್ರು. ಓನ್ಲಿ PWD PRD ಸರ್ಕಾರದ ಈ ರೀತಿ ಮನೆ ನೀವು ಕೇಳಿದ್ಕೊಳ್ಳೆ ದುಡ್ಡು ಕೊಡ್ತಾ ಇದ್ದಾರೆ, ಕೇಳಿದ್ಕೊಳ್ಳೆ ಗ್ರಾಂಟ್ ಕೊಡ್ತಾ ಇದ್ದಾರೆ. 1,000 ಕೋಟಿ ರೂಪಾಯಿ ಬಿಡ್ಜೆಸ್ ಕೊಟ್ಟಾರೆ. ಈಗ ನಾನೇ ಒಂದು 60 ಕೋಟಿ ರೂಪಾಯಿ ತಗೊಂಡು 4 ಬಿಡ್ಜೆಸ್ ಯಾಕೆ ನೀವು ಡಿಲೇ ಮಾಡಿದಾಗ ನಾನು ಅಂಡರ್ಸ್ಟ್ಯಾಂಡ್. CM ಈಗಾಗಲೇ ವರ್ಷ ಹೋದವೇ ಮತ್ತು ಹೊಸ ವರ್ಷಕ್ಕೆ ಬಂದಾರೆ. 50 ಕ್ರೋರ್ಸ್ ಏನು MLA ಕೊಟ್ಟಿದ್ದಾರೆ. 37 ಕ್ರೋರ್ಸ್ ಅದರಲ್ಲಿ ನಿಮ್ಮ PWD PRD ಉದ್ದೇಶ ಏನಂದರೆ ಜನರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು, ತಕ್ಷಣ ಪ್ರಯಾರಿಟಿ ಮೇಲೆ ಶಾಸಕರು ಮಾಡಬೇಕು ಅಂತೇಳಿ. ಎಮರ್ಜೆನ್ಸಿ ಅಂತ ಹೇಳಿದ್ರೆ 8,000 ಕೋಟಿ ಕೊಟ್ಟಿದ್ದಾರೆ ಇಡೀ ಸ್ಟೇಟ್ನಲ್ಲಿ ಆ್ಯಸ್ ಎ ಸ್ಪೆಷಲ್ ಗ್ರ್ಯಾಂಟ್. ನಾನಂದ್ರೆ ಕೊಟ್ಟರೆ ಸ್ವಲ್ಪ ಯಾವುದೋ ಒಂದು ಇಲಾಖೆಯ ಬಜೆಟ್ ಅಲ್ಲದು ರೆಗ್ಯುಲರ್ ಬಜೆಟ್ 8,400 ಕ್ರೋರ್ಸ್ ಸ್ಪೆಷಲ್ ಬಜೆಟ್ ಬಂದು ಚೀಫ್ ಮಿನಿಸ್ಟರ್. ಅದರಲ್ಲಿ ಇವೆಲ್ಲ 100 ಕ್ರೋರ್ಸ್ ಬಂದಿದೆ ನಿಮಗೆ. ಅದರಲ್ಲಿ 37 ಕ್ರೋರ್ಸ್ ಓನ್ಲಿ ಫಾರ್ ರೋಡ್ಸ್. 74 crores only roads. The remaining 24 crores ಬೇರೆ ಇಲಾಖೆ ಕೊಟ್ಟಿದ್ದಾರೆ. ನೀವು ಇನ್ನೂ ಟೆಂಡರ್ ಏನಿದೆ. ಈ ಕುರಿತು ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿಯಿಂದ ತ್ವರಿತವಾಗಿ ಪೂರ್ಣಗೊಳಿಸಬೇಕು, ಜೊತೆಗೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಇಲ್ಲ ಸರ್, ಈಗ ಮೊನ್ನೆ ಆಗುತ್ತೆ ಕಾಂಟ್ರಾಕ್ಟರ್ಸ್ಗಳಿಗೆ ನೀವು ಪ್ರೊಫೆಷನಲ್ ಆಗಿ ಆರ್ಡರ್ಸ್ ಬೇಕು. ನೀವು ಅವ್ರನ್ನ ತಲೆ ಮೇಲೆ ಕೂರಿಸಿ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಇವರು ಕಾಂಟ್ರಾಕ್ಟರ್ ನಮ್ಮನೆಗೆ ಬಂದ್ಬಿಡ್ತಾರೆ ಹುಡುಕೊಂಡು. ಇವ್ರು ಬರೋದಿಲ್ಲ ಹೇಳಕ್ ನಮಗೆ. ಕಾಂಟ್ರಾಕ್ಟರ್ಸ್ ಬಂದ್ಬಿಟ್ಟು ನಮ್ಗೆ ಕೆಲಸ ಬಂದಿದೆ ಸರ್, ನಾವು ಮಾಡಿಸ್ತೀರಾ ಬೇಡ ಅಂತಾರೆ. ನೆಕ್ಸ್ಟ್ ಟೈಮ್ ನೋ ಕಾಂಟ್ರಾಕ್ಟರ್ಸ್ ಕಳ್ಸಂಗಿಲ್ಲ. ಅರ್ಥ ಆಯ್ತಾ? ಗ್ರಾಂಟ್ ಬಂದಿದ್ರೆ ಈ ತರ ಟೆಂಡರ್ ಆಗಿದ್ರೆ ನೀವು ನಮ್ಗೆ ಹೇಳ್ಬೇಕು. ಎಲ್ಲ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಎಲ್ಲಿ RDPR ಅವರೇ ನಿಮಗೂ ಅದೇ ಹೇಳ್ತಾ ಇರೋದು. ಇದು ಲ್ಯಾಂಡ್ ಆರ್ಮಿ ಅವರೇ ಡಬ್ಲ್ಯೂ ಅವರೇ ನಿಮ್ಮ ಮನೆ ಹಾಗೆ ಹೇಳಿದ್ರಿ. ಕಾಮಗಾರಿ ಬಂದಿದ್ರೆ ಏಜೆನ್ಸಿ ಫಿಕ್ಸ್ ಆಗಿದೆ ಅಂತ ನೀವು ನಮ್ಗೆ ಹೇಳ್ಬೇಕು, ಅವ್ನು ಬಂದು ಹೇಳೋದಲ್ಲ. ಅರ್ಥ ಆಯ್ತಾ? ಯಾವಾಗ ನೀವು ಹಾಕ್ತೀರಾ ಬರೋದು ಸರ್? ಪ್ರಾಮ್ಸ್ ಇಂದ 10 ಕೋಟಿ ಕೊಟ್ಟು ದುಡ್ಡು ಮಾಡಿಸ್ಬೇಕಾದ್ರೆ ನೀವು ಜವಾಬ್ದಾರಿ ಅಲ್ವಾ? ಈ ಸಂದರ್ಭ ಮಾತನಾಡಿದ ಸಚಿವರಾದ NS ಬೋಸರಾಜ್ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಗಮನ ಹರಿಸಬೇಕು. ಈ ಸಂಬಂಧ ಜಿಲ್ಲಾಧಿಕಾರಿಯವರಿಗೆ ವರದಿ ನೀಡುವಂತೆ ಸೂಚನೆ ನೀಡಿದರು. ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ CS ಅರುಣ್ ಮಾಚಯ್ಯ ಅವರು, ಕರಿಕೆ ರಸ್ತೆ ಸೇರಿದಂತೆ ಬಹುತೇಕ ರಸ್ತೆಗಳ ಕಾಮಗಾರಿ ಬಾಕಿ ಇದ್ದು, ಕಾಮಗಾರಿ ತುರ್ತಾಗಿ ಕೈಗೊಳ್ಳಬೇಕೆಂದು ಹೇಳಿದರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಅವರು, ಬಿಟ್ಟಂಗಾಲ, ತಿತಿಮತಿ, ಬಾಳುಗೋಡು ಸೇರಿದಂತೆ ಹಲವು ರಸ್ತೆ ಅಭಿವೃದ್ಧಿಪಡಿಸಬೇಕೆಂದರು. ಸಮಿತಿ ಸದಸ್ಯರಾದ ಅಬ್ದುಲ್ ರೆಹಮಾನ್, ಸೆಸ್ಕ್ ಇಇ ರಾಮಚಂದ್ರ, DCC ಬ್ಯಾಂಕ್ ಅಧ್ಯಕ್ಷರಾದ ಬಾಂಡ್ ಗಣಪತಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ಕರ್ಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯಕ್ಕೆ ಸುಮಾರು 80 ವರ್ಷಗಳ ಇತಿಹಾಸವಿದ್ದು, ವಾರ್ಷಿಕೋತ್ಸವ ಹಾಗೂ ರಥೋತ್ಸವದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಭಕ್ತರ, ದಾನಿಗಳ, ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಸಹಕಾರದಿಂದ ಪ್ರತಿ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು, ಉತ್ಸವದ ಪ್ರಯುಕ್ತ ಸಾವಿರಾರು ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಮೇ 5ರಂದು ಬೆಳಗ್ಗೆ 6 ಗಂಟೆಗೆ ಧ್ವಜಾರೋಹಣ, 6:30ಕ್ಕೆ ಗಣಪತಿ ಹೋಮ, 7:30ಕ್ಕೆ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ, ಬಳಿಕ ತೀರ್ಥ ಸ್ನಾನ, 9:20ಕ್ಕೆ ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾ ಮಂಗಳಾರತಿ ನಡೆಯಿತು. ಹನ್ನೊಂದು 45ಕ್ಕೆ ಶುಭ ಕಾಲದಂದು ದೇವಿಯ ರಥೋತ್ಸವ ದೇವಸ್ಥಾನದ ಆವರಣದ ಸುತ್ತಲೂ ನಡೆಯಿತು. ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು.
ಮಾತೆ ಶ್ರೀ ರಾಜರಾಜೇಶ್ವರಿಯ ವಾರ್ಷಿಕೋತ್ಸವವು ಪ್ರತಿ ಮೇ ತಿಂಗಳ ಮೊದಲ ಮಂಗಳವಾರದಲ್ಲಿ ನಡೀತದೆ. ಅದೇ ರೀತಿ 2026ರ ಈ ವರ್ಷದ ತಾಯಿಯ ಜಾತ್ರಾ ಮಹೋತ್ಸವವು ಇಂದು ಅದ್ಧೂರಿಯಾಗಿ ಜರುಗುತ್ತಾ ಇದೆ. ಬೆಳಿಗ್ಗೆ ಗಣಪತಿ ಹೋಮದಿಂದ ಪ್ರಾರಂಭವಾಗಿ ಧ್ವಜಾರೋಹಣದಿಂದ ಪ್ರಾರಂಭವಾದ ಈ ರಾಜರಾಜೇಶ್ವರಿ ತಾಯಿಯ ವಾರ್ಷಿಕೋತ್ಸವವು ದೇವಿಯ ದರ್ಶನದೊಂದಿಗೆ ರಥೋತ್ಸವದ ಮೂಲಕ ದೇವಸ್ಥಾನದ ಸುತ್ತು ಪ್ರದಕ್ಷಿಣೆ ಬರುವುದರ ಮೂಲಕ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯ ಮುಖಾಂತರ ತಾಯಿಯ ಕ್ಷೇತ್ರದಿಂದ ಪಲ್ಲಕ್ಕಿಯ ಮುಖಾಂತರ ಕೊಂಡೊಯ್ಯಲಾಗಿದ್ದು, ಕಳಶ ಮುಖಾಂತರ ಕೊಂಡೊಯ್ಯಲಾಗಿದ್ದು, ಈಗ ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನ ಭಕ್ತರಿಗೆ ಲಭ್ಯವಾಗುತ್ತದೆ. ಈ ತಾಯಿಯ ದಿವ್ಯ ದರ್ಶನದಿಂದ ಇಲ್ಲಿ ನೆರೆದಿರುವ ಅನೇಕ ಭಕ್ತರು ಪಾವನರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಳೆದ 75 ವರ್ಷಗಳಿಂದ ನೆಲೆಸಿರುವ ಈ ಮಾತೆ ರಾಜರಾಜೇಶ್ವರಿಯು ಜಿಲ್ಲೆಯಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದು, ಈ ವಾರ್ಷಿಕೋತ್ಸವದಲ್ಲಿ ಹಲವಷ್ಟು ಜನರು ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಈ ರಾತ್ರಿ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ರಾತ್ರಿ 10 ಗಂಟೆಗೆ ದೇವಿಯ ದಿವ್ಯ ದರ್ಶನದೊಂದಿಗೆ ಇತರ ದೇವತೆಗಳ ದರ್ಶನವು ಭಕ್ತರಿಗೆ ಲಭಿಸಲಿದೆ. ಮಾತೆ ಶ್ರೀ ರಾಜರಾಜೇಶ್ವರಿ ತಾಯಿಯು ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥ ಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ಇನ್ನಿತರ ಸೇವೆಗಳು ಜರುಗಿದವು. ಸಂಜೆ 6 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ನೆರವೇರಿತು. ತಾಯಿ ರಾಜೇಶ್ವರಿ ತಾಯಿ ಕ್ಷೇತ್ರ ಸುಮಾರು 8 ದಶಕದಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ತಂದೆಯ ಕಾಲದಿಂದ ತಾಯಿ ಪ್ರೇರಣೆಯಾಗಿ ಇದು ಮೈದುಂಬಿ ಬರೋದು ನಮ್ಮ ತಂದೆಯ ಕಾಲದಿಂದ ಬಂದು ಮುಗಿದು 3ನೇ ವ್ಯಕ್ತಿ. ಅಂದರೆ ನಮ್ಮ ಸಂಸಾರದಲ್ಲಿ ನಮ್ಮ ತಂದೆಯ ಮಕ್ಕಳು 10 ಮಕ್ಕಳು ನನಗೆ, ನಮ್ಮ ತಂದೆಗೆ. ಅದರಲ್ಲಿ ನಾನು ಹಿರಿಮಗ ಗೋವಿಂದಸ್ವಾಮಿ ಅಂತ ಹೇಳ್ಕೊಂಡು ಈಗ ಆಡಳಿತ ಎಲ್ಲ ದೇವಸ್ಥಾನದ ಆಡಳಿತ ನಾನು ಮಾಡ್ಕೊಳ್ತಾಯಿದ್ದೀನಿ. ಅದರ ನಮ್ಮ ತಂದೆಯಾಗಿ ಬಂದು ತಾಯಿ 35 ವರ್ಷ ತಾಯಿ ಹೀಗೆ ಜನಗಳಿಗೆ ಅವರ ಕಷ್ಟ ಕಾರ್ಪಗಳನ್ನು ಹೇಳ್ತಾ ಬಂದರು. ಕೊನೆ ದಿವಸ ಕೂಡ ಹೇಳಿದ್ರು ಇದು ಕೊನೆ ಅಂತ ತಿಳ್ಕೊಂಡು. ಆದರೆ ನಾವೆಲ್ಲ ಕೇಳಿಕೊಂಡು ಏನು ಇದು ನಗಾಡ್ಕೊಂಡು ಹೇಳಿದ್ರು, ಇಲ್ಲ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಹೊರತು ಯಾರಿಗೆ ಬರ್ತಾಯಿದೆ ಏನು ಬರ್ತಾಯಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ನಮ್ಮ ಕೊನೆ ಇನ್ನೊಂದು ತಮ್ಮ ನಾರಾಯಣಸ್ವಾಮಿ ಅಂತ ಹೇಳೋರಿಗೆ ಅವರು DC ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರು. ಅವ್ರ ಮೈ ಮೇಲೆ ದುಂಬಿ ಬಂದು ಹೇಳಿದ್ರು, ಇವತ್ತು ಮುಂದೆ ನೀನು ಹೇಗೆ ಮಾಡ್ತೀವಿ ಅದೇ ಥರ ಮುಂದೆ ನೆಸ್ಕೊಂಡು ಹೋಗಿ ಅಂತ. ಅದೇ ಪ್ರಕಾರ ಏನು ತಾಯಿ ಮೊದಲು ಹೇಳಿದ್ರು, ಮನುಷ್ಯ ವ್ಯಕ್ತಿ ಮಾತ್ರ ಬದಲು ಆದರೆ ಮಾತು ಎಲ್ಲ ಒಂದೇ. ಹಾಗೆ ಪ್ರಾರಂಭ ಆಯಿತು. ಅವ್ರಿಗೊಂದು 2 ತಿಂಗಳು ಸ್ವಲ್ಪ ಅಲ್ಲ, ಒಂದು 10 ವರ್ಷದೊಳಗೆ ಅವ್ರಿಗೊಂದು ಕಂಟಕ ಇದ್ದ ಹಾಗೆ ಅವ್ರಿಗೂ ಕೂಡ ಹೇಳಿದ್ರು ಇನ್ನು ಮುಂದಕ್ಕೆ ಇದು ಮುಂದಿನ ವರ್ಷ ಸಿಗಲ್ಲ ಅಂತ. ಹಾಗೆ ಅವ್ರಿಗೂ ಕೂಡ 9ನೇ ವರ್ಷ ಒಂದು ಸುಮ್ಮನೆ ಒಂದು ಜಾಂಡೀಸ್ ಬಂದು ನೆಪ ಆಗಿ ಅವರು ಕೂಡ ಕಾಲವಾದರು. ಅದಾದಮೇಲೆ ಅವರು ನಮ್ಮ ಶ್ರೀನಿವಾಸ ಸ್ವಾಮಿಗೆ ಇವತ್ತು ಮುಗಿತು ಬಂದು 31 ವರ್ಷ ಆಗಿದೆ. ನಮ್ಮ ತಂದೆ ಕಾಲದಲ್ಲೂ ಕೂಡ ಅಂಥ ಕಾಡಿನೊಳಗಿರುವಂಥ ದೇವಸ್ಥಾನ, ಇಲ್ಲೆಲ್ಲ ಕಾಡಿನ ಪ್ರಾಣಿಗಳು ನಡೆಯುವಂಥ ದೇವಸ್ಥಾನ ಅಂಥದ್ದಲ್ಲಿ ಇವತ್ತು ಅಷ್ಟು ಮುಂದಕ್ಕೆ ಬಂತು. ಮತ್ತು ಒಂದು ನೆರಕೆ ಮನೆಯಲ್ಲಿ ಸೀತಾರಾಮ ವಾಸ ಮಾಡ್ತಾರಲ್ಲ ಆ ರೀತಿಯಲ್ಲಿ ತಾಯಿ ದೇವಸ್ಥಾನ ಪೂಜೆ ಮಾಡ್ಕೊಬಂದು ತದನಂತರ ಹಾಗೆ ನಮ್ಮ ತಂದೆಯವರು ಸ್ವಲ್ಪ ಮನೆ ಕಟ್ಟು ಮಾಡಿ ಅವರು ಸ್ವಲ್ಪ ಕೈಗಾರಿಕೆ ಜಾಸ್ತಿ, ಮನೆ ಕಟ್ಟೋದು ಎಲ್ಲ ಪ್ರತಿ ಅವರೇ ಮಾಡ್ತಿದ್ರು ಕೆಲಸದಲ್ಲಿ. ಹಾಗೆ ಮಾಡ್ಕೊಂಡು ಒಂದು ಮನೆ ಗುಡಿಸಲು ಮಾಡಿದರು. ಆ ಗುಡಿಸಿದ ನಂತರ ನಮ್ಮ ತಂದೆ ಆದಂಥ ಇನ್ನೊಮ್ಮೆ ನಮ್ಮ ನಾರಾಯಣಸ್ವಾಮಿ ಬಂದಾಗ ದೇವಸ್ಥಾನದ ರೂಪ ಬಂತು, ಬೇರೆ ಮಾಡಿ ಮರದಿಂದ ಮಾಡಿ ಒಂದು ದೇವಸ್ಥಾನ ಮಾಡೋದು. ಅದಂತರ ಅದೇ ಥರ ಅವ್ರನ್ನ ಕಾಲ ನಂತರ ಶ್ರೀನಿವಾಸ ಮುಂದೆ ಅದರ ಮೇಲೆ ಸ್ವಲ್ಪ ಬೇರೆ ಥರದ್ದು ಅಂದರೆ ಹೆಚ್ಚಿನ ಜನಕ್ಕೆ ಜಾಗಲೂ ಕೂಡ ತಾಯಿ ದೇವಸ್ಥಾನಕ್ಕೆ ಜನ ಕಮ್ಮಿ ಆಗಲಿಲ್ಲ. ನಾನು ನೋಡುವಾಗ ನನಗೆ 77 ವರ್ಷ, ಅಂಥದ್ರಲ್ಲಿ ನಾನು ಜನ ನೋಡೋಗಿದ್ದು ಯಾವಾಗಲೂ ಕಮ್ಮಿ ಆಗಲಿಲ್ಲ. ಪ್ರತಿ ವರ್ಷ ಬರ್ತಾನೆ ಹೆಚ್ಚಿಗೆ ಬರ್ತಾಯಿದ್ರು ಭಕ್ತರು. ಆ ಭಕ್ತರು ಬಂದು ತಾಯಿ ಕಷ್ಟವನ್ನು ಕೇಳಿಕೊಂಡು ಅವರ ಕಷ್ಟ ನಿವಾರಣೆ ಮಾಡಿಕೊಂಡು ಎಲ್ಲರೂ ಇಷ್ಟು ಸಮಯ ಮಾಡ್ಕೊಬಂದರೆ. ಹಾಗೆ ಇವತ್ತು ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ತಾಯಿದ್ದೀವಿ. ವರ್ಷದಲ್ಲಿ 4 ಜಾತ್ರೆ ಮಾಡ್ತೀವಿ. ಒಂದು ಸ್ವಾಮಿ ವರ್ಷ ಮಾಡ್ತಿದ್ದೀವಿ, ಒಂದು ಶಿವರಾತ್ರಿಯನ್ನು, ಒಂದು ದೀಪಾವಳಿ, ಒಂದು ಹಾಗೆ ತಾಯಿ ಜಾತ್ರೆ ಮೇ ತಿಂಗಳು ಮೊದಲನೇ ಮಂಗಳವಾರ ಮೇ ತಿಂಗಳು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಈ ವರ್ಷ ಕೂಡ 5ನೇ ತಾರೀಕು ಬಂದಿದೆ, ಮಾಡಿದ್ದೇವೆ. ಎಲ್ಲ ಸಹಕಾರಗಳು ಹೇಗೆ ಅಂದರೆ ಭಕ್ತಾದಿಗಳೇ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಸಹಕಾರ ಮಾಡೋದು.
ನಾವು ನಡೆಸ್ಕೊಬರ್ತಿದ್ದೆ ಹೊರತು ಭಕ್ತರ ಸಹಕಾರ 99 ಭಾಗ ಭಕ್ತರ ಸಹಕಾರ ಇದೆ. ಪ್ರತಿಯೊಂದು ವಸ್ತು ವಿಷಯದಲ್ಲೂ ಅಷ್ಟೇ, ಕೆಲಸ ಕಾರ್ಯಕ್ರಮಗಳಾಗಲಿ ಅಥವಾ ತಾಯಿ ನಡೆಸ್ಕೊಳ್ಳೋಕ್ಕಾಗಲಿ ನಾನು ಮುಂದೆ ಅಂತ ಭಕ್ತರು ಬಂದು ತಾಯಿಯ ಒಂದು ಪ್ರೇರಣೆಗೆ ಅವರ ಕೈಲಾದ ಸಹಾಯ ಮಾಡಿ ಬೆಳೆಸ್ತಾ ಬಂದಿದ್ದಾರೆ. ಹಾಗೆ ಇನ್ನು ಮುಂದಕ್ಕೂ ಬೆಳೀತಾರೆ ನಮ್ಮ ನಂಬಿಕೆ. ಹಾಗೆ ಜನಗಳು ಜಾಸ್ತಿ ಬಂದಿದ್ದಾರೆ. ತಾಯಿ ಆಶೀರ್ವಾದ ಇವತ್ತು ದಿವಸ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದಿದ್ದಾರೆ. ಬಂದು ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ಪ್ರತಿ ದಿವಸ ವಾರದಲ್ಲಿ 4 ದಿವಸ ದೇವಿ ದರ್ಶನ ಇದೆ. ಅವತ್ತು ಪೂರ್ತಿ ದಿವಸ ನಾವು ಅನ್ನ ಸಂತರ್ಪಣೆ ನಡೀತಿದೆ. ಇವತ್ತು ಕೂಡ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇದಕ್ಕೆ ಭಕ್ತಾದರು ಸುಮಾರು ಜನ ವಸ್ತು ರೂಪದಲ್ಲಾಗಲಿ ಧನ ರೂಪದಲ್ಲಿ ಪ್ರತಿಯೊಂದು ಸಹಾಯ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಅದೇ ಥರ ಹೀಗೆ ಮಾಡ್ಕೊಬರಲಿ. ತಾಯಿ ಇವ್ರಿಗೆಲ್ಲರೂ ಒಳ್ಳೆಯ ಆಶೀರ್ವಾದ ಮಾಡಿ ಎಲ್ಲರಿಗೂ ಕೂಡ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಪತ್ರಿಕಾ ಪ್ರವಾಸದ ಉಪಯೋಗಕ್ಕಾಗಿ ಹೊಸದಾಗಿ ಕೊಡಗು ಜಿಲ್ಲೆಗೆ ಒದಗಿಸಲಾಗಿರುವ ಮಿನಿ ಬಸ್ಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ನಗರದ ಜಿಲ್ಲಾ ಪಂಚಾಯತ್ ಭವನದ ಆವರಣದಲ್ಲಿ ಮಂಗಳವಾರ ಹಸಿರು ನಿಶಾನೆ ತೋರಿದ್ರು. ಜಿಲ್ಲೆಯ ಪತ್ರಕರ್ತರು, ಶಾಸಕ ದ್ವಯರು ಹಾಗೂ ಸರ್ಕಾರ ಹೀಗೆ ಎಲ್ಲರ ಪ್ರಯತ್ನದಿಂದ ಜಿಲ್ಲೆಗೆ 32 ಆಸನದ ಮಿನಿ ಬಸ್ ಹಂಚಿಕೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಿನಿ ಬಸ್ ಅನ್ನು ಸ್ವತಃ ಚಾಲನೆ ಮಾಡಿ ಉದ್ಘಾಟಿಸಿದರು. ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ CS ಅರುಣ್ ಮಾಚಯ್ಯ, ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್, ಪತ್ರಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಸ್ವಾಗತಿಸಿದರು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಸಹಯೋಗದಲ್ಲಿ ಮಂಗಳವಾರ ಕಾರುಗುಂದ ಗೌಡ ಸಮಾಜದಲ್ಲಿ 112ನೇ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಕಾರುಗುಂದ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಅವರು ಉದ್ಘಾಟಿಸಿದರು. ನಿವೃತ್ತ ಪ್ರಾಂಶುಪಾಲರಾದ ಆನೇರ ಜಾನಕಿ ಮೋಹನ್ ಅವರು ಸಂಸ್ಥಾಪನಾ ದಿನದ ಕುರಿತು ಉಪನ್ಯಾಸ ನೀಡಿ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯತ್ವದ ಪ್ರಯೋಜನಗಳ ಬಗ್ಗೆ ವಿವರಿಸಿದರು. ಹಾಗೆ ಎಲ್ಲರೂ ಸೇರಿ ಇವತ್ತು ಆ ದಿನದ ನೆನಪಿನ ಸಂಸ್ಮರಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ದಿನದ ಅಂದರೆ 1915ರಲ್ಲಿ ಸ್ಥಾಪನೆಯಾಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ನ ಸವಿ ನೆನಪಿಗಾಗಿ ನಿಮಗೆ ನಾನು ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಜಿಲ್ಲೆಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡುವುದರ ಮೂಲಕ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಉಪನ್ಯಾಸಗಳನ್ನು ಕೊಡುವಂಥದ್ದು, ವಿಚಾರಗೋಷ್ಠಿಗಳನ್ನು ಮಾಡುವಂಥದ್ದು, ಕವಿಗೋಷ್ಠಿಗಳನ್ನು ಮಾಡುವಂಥದ್ದು, ಪುಸ್ತಕಗಳ ಪ್ರಕಟಣೆಯನ್ನು ಮಾಡುವಂಥದ್ದು ಹಾಗೂ ಪುರಸ್ಕಾರಗಳನ್ನು ಮಾಡುವಂಥದ್ದು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರತಿಯೊಬ್ಬರು ತಮ್ಮನ್ನು ತಾನು ತೊಡಗಿಸಿಕೊಳ್ಳಲಿಕ್ಕೆ ಒಳ್ಳೆಯ ವೇದಿಕೆ ಇದೆ. ಆಮೇಲೆ ಕೇಂದ್ರ ಕಚೇರಿಯಾಗಿರುವಂಥ ಚಾಮರಾಜನಗರದಲ್ಲಿರುವಂಥ ಇಲ್ಲಿ ಒಂದು ಗ್ರಂಥಾಲಯ ಕೂಡ ಇದೆ. ಈ ಗ್ರಂಥಾಲಯದಲ್ಲಿ ಬಹುಶಃ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ನನಗೆ, ಇಲ್ಲಿ ಖ್ಯಾತ ಬರಹಗಾರರ ಹಳೆಯ ಪುಸ್ತಕಗಳು ನಿಮಗೆ ಎಲ್ಲಿಯೂ ಲಭ್ಯ ಇಲ್ಲದಿರುವಂಥ ಪುಸ್ತಕ ನೀವು ಅಲ್ಲಿ ಹೋಗಿ ತಲೆಗಾಡಿ ನಿಮ್ಗೆ ಖಂಡಿತ ಸಿಗುತ್ತೆ. ಆಮೇಲೆ ಸಂಶೋಧನಾ ಪ್ರಬಂಧಗಳು ನಿಮಗೇನಾದರೂ ನನಗೆ ರೆಫರೆನ್ಸ್ ಆಧಾರ ಗ್ರಂಥವಾಗಿ ನಿಮ್ಗೆ ಬೇಕು ಅಂತ ಹೇಳಿ ಹುಡುಕಾಡಿದರೆ ನಿಮ್ಗೆ ಎಲ್ಲಿ ಸಿಗಿದ್ರು ಕೂಡ ಅಲ್ಲಿ ನಿಮಗೆ ಸಿಗುವಂಥದ್ದು. ಆಮೇಲೆ ಖ್ಯಾತ ಸಾಹಿತಿಗಳ ಕಹಿ ಬರ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಈರಮಂಡ ಹರಣಿ ವಿಜಯ್, ಕಾರುಗುಂದ ಗೌಡ ಯುವ ವೇದಿಕೆಯ ಅಧ್ಯಕ್ಷರಾದ ಪ್ರದೀಪ್ ಪಾರೆಮಜಲು, ಬೈಮನ ಜ್ಯೋತಿ ತಿಮ್ಮಯ್ಯ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾಪಕ್ಲು ಸಮೀಪದ ಬಾವಲಿ ಗ್ರಾಮದಲ್ಲಿ ಭಾರೀ ಮಳೆ ಗಾಳಿಗೆ ಬೈನೆ ಮರ ಬಿದ್ದು ಕೋಳಿಗೂಡು ಸಂಪೂರ್ಣ ಧ್ವಂಸವಾಗಿ ನಷ್ಟ ಸಂಭವಿಸಿದೆ. ಪಾರಾಣೆ ಗ್ರಾಮ ಪಂಚಾಯಿತಿಯ ಬಾವಲಿ ಗ್ರಾಮದ ನಿವಾಸಿ ದೇವನ ಈರಪ್ಪ ಎಂಬುವರಿಗೆ ಸೇರಿದ ಕೋಳಿಗೂಡಿನ ಕಟ್ಟಡದ ಮೇಲೆ ಮಂಗಳವಾರ ಸಂಜೆ ವಿಪರೀತ ಗಾಳಿ ಮಳೆಗೆ ಬೈನೆ ಮತ್ತು ಅಡಿಕೆ ಮರ ಬಿದ್ದಿದೆ. ಇದರಿಂದಾಗಿ ಕೋಳಿಗೂಡಿನ ಚಾವಣಿಗೆ ಅಳವಡಿಸಿದ್ದ ಸಿಮೆಂಟ್ ಶೀಟುಗಳು ಸೇರಿದಂತೆ
ಕಟ್ಟಡ ಸಂಪೂರ್ಣವಾಗಿ ಹಾನಿಯಾಗಿದ್ದು ನಷ್ಟ ಸಂಭವಿಸಿದ್ದು ಕೋಳಿಗಳು ಜೀವಾಪಾಯದಿಂದ ಪಾರಾಗಿವೆ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.